ಎಲ್ಲ ಸೇರಿ ಸಾಯಿಸ್ಬಿಟ್ರು ಸರ್. ಕಾಲ ಕಾಲ ಭಗವಂತ ಒಂದ್ ದಿವಸ ಹೆಂಡತಿ ನೋಡ್ಲಿಲ್ಲ. ಕಾಲ್ ಬಿದ್ದ ಮನೇಲಿ ಸತ್ತೋಗೋಣ ಸರ್. ಎಲ್ಲ ಸೇರಿ ಸಾಯಿಸ್ಬಿಟ್ರು ಸರ್. ಗಂಡನ ಕಾಟಕ್ಕೆ ಬೇಸತ್ತು ಅಮಾಯಕ ಹೆಂಡತಿ ಸೂಸಾಯಿ. ಮಕ್ಕಳನ್ನ ತಬ್ಬಲಿ ಮಾಡಿ ನೇಣಿಗೆ ಶರಣಾದ ತಾಯಿ. ಮಗಳನ್ನ ಕಳ್ಕೊಂಡು ಹೆತ್ತವರ ಆಕ್ರಂದನ. ಎಲ್ಲ ಸೇರಿ ಸಾಯಿಸ್ಬಿಟ್ರು ಸರ್. ಅದು ಸುಂದರ ಸಂಸಾರ. ಅನ್ಯೋನ್ಯವಾಗಿದ್ದ ದಂಪತಿ, ಮುದ್ದಾದ ದಂಪತಿಗೆ ಇಬ್ಬರು ಮಕ್ಕಳು. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅನ್ನುವಂತೆ ಕಷ್ಟನೋ ಸುಖಾನೋ ಅನುಸರಿಸಿಕೊಂಡು ಸಂಸಾರದ ದೋಣಿಯನ್ನು ಸಾಗಿಸ್ತಾ ಇದ್ರು. ಆದರೆ ಈ ಮುದ್ದಾದ ಸಂಸಾರದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಏನೋ ಅನ್ಯೋನ್ಯವಾಗಿದ್ದ ದಂಪತಿ ನಡುವೆ ಮನಸ್ತಾಪ ಶುರುವಾಗಿತ್ತು. ದಿನಗಳದಂತೆ ಇಬ್ಬರ ಮಧ್ಯೆ ಗಲಾಟೆ ಜೋರಾಗುವುದಕ್ಕೆ ಶುರುವಾಯಿತು. ಗಂಡನ ಕಾಟಕ್ಕೆ ಬೇಸತ್ತ ಅಮಾಯಕ ಹೆಂಡತಿ ನೇಣಿಗೆ ಶರಣಾಗಿದ್ದು ಇಬ್ಬರು ಮಕ್ಕಳು ತಬ್ಬಲಿಯಾಗಿದ್ದಾರೆ. ತುಮಕೂರು ತಾಲೂಕಿನ ಕುಂಕುಮನಹಳ್ಳಿ ಗ್ರಾಮದ ಕಲಾವತಿ ಎಂಬ ಮಹಿಳೆಯನ್ನ ನೆಲಮಂಗಲ ಬಳಿಯ ರಾಯನ್ ನಗರದ ಹನುಮಂತರಾಜು ಅನ್ನುವರಿಗೆ ಕೊಟ್ಟು 2020ರಲ್ಲಿ ಮದುವೆ ಮಾಡಿಕೊಡಲಾಗಿತ್ತು. ಗಂಡ ಹನುಮಂತರಾಜು ನೆಲಮಂಗಲ ತಹಶೀಲ್ದಾರ್ ಅವರ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಮದುವೆಯಾದ ಆರಂಭದಲ್ಲಿ ಇವರ ಸಂಸಾರ ನೌಕೆ ಚೆನ್ನಾಗೇ ಸಾಗ್ತಾ ಇತ್ತು. ಆದರೆ ಇಬ್ಬರು ಮಕ್ಕಳಾದ ಮೇಲೆ ಗಂಡ ಹನುಮಂತರಾಜು ಹಾಗೂ ಹೆಂಡತಿ ಕಲಾವತಿ ಮಧ್ಯೆ ಮನಸ್ತಾಪ ಶುರುವಾಗಿದ್ದು ದಂಪತಿ ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಇನ್ನು ಕಳೆದ 3 ವರ್ಷದ ಹಿಂದೆ ದಂಪತಿ ನಡುವೆ ದೊಡ್ಡದಾಗಿ ಜಗಳವಾಗಿದ್ದು ಯುವತಿ ಕಲಾವತಿ ಪೋಷಕರು ನೆಲಮಂಗಲದಲ್ಲಿದ್ದ ಗಂಡನ ಮನೆಗೆ ಹೋಗಿ ತಮ್ಮ ಮಗಳು ಕಲಾವತಿಯನ್ನ ಕುಂಕುಮನಹಳ್ಳಿಗೆ ಕರ್ಕೊಂಡು ಬಂದಿದ್ರು. ಸ್ವಲ್ಪ ದಿನ ಆದ್ಮೇಲೆ ರಾಜಿ ಸಂಧಾನ ಮಾಡಿ ಮತ್ತೆ ಕಲಾವತಿಯನ್ನ ಗಂಡನ ಮನೆಗೆ ಕಳುಹಿಸಲಾಗಿತ್ತು. ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದ ಕಲಾವತಿಗೆ ನಿರಾಸೆ ಜಾಸ್ತಿ ಆಯಿತು. ಪದೇ ಪದೇ ಗಂಡನ ಜೊತೆ ಜಗಳ ಆಗ್ತಾ ಇದ್ದಿದ್ರಿಂದ ಹೆಂಡತಿ ಕಲಾವತಿ ಗಂಡನ ಮನೆಯನ್ನ ಬಿಟ್ಟು ತವರು ಮನೆಗೆ ವಾಪಸ್ಸಾಗಿದ್ಲು. ಇತ್ತ ಹೆಂಡತಿ ತವರು ಮನೆ ಸೇರಿದ್ದಕ್ಕೆ ಗಂಡ ಹನುಮಂತರಾಜುನ ಕೋಪ ನೆತ್ತಿಗೇರಿತ್ತು. ಹೀಗಾಗಿ ಹೆಂಡತಿ ಕಲಾವತಿ ಜೊತೆ ಇದ್ದ ಮಗುವನ್ನ ಗಂಡ ಹನುಮಂತರಾಜು ತನ್ನೊಟ್ಟಿಗೆ ಕರ್ಕೊಂಡು ಹೋಗಿದ್ದಂತೆ. ಇತ್ತ ಮಗ ಹಾಗೂ ಗಂಡ ನನ್ನ ಜೊತೆಯಲ್ಲಿಲ್ಲ ಅಂತ ದಿನ ಕೊರಗ್ತಾ ಇದ್ದ ಕಲಾವತಿ ತನ್ನ ಗಂಡ ಆಗ ಬಂದ್ ಕರೀತಾನೆ, ಈಗ ಬಂದ್ ಕರ್ಕೊಂಡು ಹೋಗ್ತಾನೆ ಅಂತ ಕಾದಿದ್ದೇ ಬಂತು. ಆದರೆ ತನ್ನ ಗಂಡ ಬಂದು ತನ್ನೊಟ್ಟಿಗೆ ಕರ್ಕೊಂಡು ಹೋಗದ ಹಿನ್ನೆಲೆ ನಿನ್ನೆ ಕಲಾವತಿ ಗಂಡನಿಗೆ ಕರೆ ಮಾಡಿ ತನ್ನ ಮಗನನ್ನ ಒಂದು ಬಾರಿ ತಂದು ತೋರಿಸುವಂತೆ ಬೇಡಿಕೊಂಡಿದ್ಲು. ಆದರೆ ಅದಕ್ಕೆ ಒಪ್ಪದ ಗಂಡ ಕೋಪದಿಂದ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ. ಇನ್ನು ಪದೇ ಪದೇ ಕರೆ ಮಾಡಿದ್ರು ಉತ್ತರಿಸದ ಕಾರಣ ಮನನೊಂದ ಹೆಂಡತಿ ಕಲಾವತಿ ಮನೆಯಲ್ಲಿ ಯಾರೂ ಇಲ್ಲದ ಟೈಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹೆಂಡತಿಯ ಒಂದು ಕ್ಷಣದ ಆತುರದ ನಿರ್ಧಾರದಿಂದ ತಂದೆ ಜೊತೆ ಇದ್ದ 6 ವರ್ಷದ ಮಗ ತಾಯಿಯನ್ನ ಕಳ್ಕೊಂಡಿದ್ರೆ ತಾಯಿ ಬಳಿ ಇದ್ದ 4 ವರ್ಷದ ಮಗಳು ತಾಯಿ ಹಾಗೂ ತಂದೆಯ ಪ್ರೀತಿ ಇಲ್ಲದೆ ತಬ್ಬಲಿಯಾಗಿದ್ದಾಳೆ. ಹೆಂಡತಿ ಕಲಾವತಿ ಆತ್ಮಹತ್ಯೆಯಿಂದ ಆಕೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಮಗಳ ಸಾವಿಗೆ ಅವಳ ಗಂಡನೇ ಕಾರಣ, ಅವ್ರು ಕೊಟ್ಟಿರೋ ಕಾಟಕ್ಕಾಗಿಯೇ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸಾಯೋ ಮುನ್ನ ಗಂಡನಿಗೆ ಕರೆ ಮಾಡಿ ತನ್ನ ಮಗನನ್ನ ತೋರಿಸುವಂತೆ ಕೇಳಿಕೊಂಡಿದ್ದಾಳೆ. ಆದರೆ ಅವನು ಆಗಲ್ಲ ಅಂದಿದ್ದಕ್ಕೆ ಅವಳು ನೊಂದು ಈ ರೀತಿ ಮಾಡಿಕೊಂಡಿದ್ದಾಳೆ. ಈಗ ಮಕ್ಕಳು ತಬ್ಬಲಿಯಾಗಿದ್ದಾರೆ. ನಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕಲಾವತಿ ತಾಯಿ ರೋಧಿಸಿದರು. ಸ್ವಾಮಿ 4 ವರ್ಷ ಆಯಿತು. ಒಂದು ದಿವಸ ವಧೆ ಕೊಟ್ಟಿದ್ದ, ಕರ್ಕೊಂಬಂದು ನಾನು ನನ್ನ ಮಗವ ಕರ್ಕೊಂಬಂದು ಆಗಲ್ತವ 2 ಮಕ್ಕಳನ್ನೂ ಕರ್ಕೊಂಡು ನನ್ನ ಮಗಳನ್ನೂ ಕರ್ಕೊಂಬಂದೆ. ವಾಡ್ದಲ್ಲಿ ಆಚ್ಕಾಕಿದ್ದ ಕರ್ಕೊಂಬಂದೆ. ಇಲ್ಲಿಗೆ ಬಂದ್ಬಿಟ್ಟು ಕುಡ್ದು ಗಂಡು ಮಗ ಕಿತ್ಕೊಂಡು ನನಗೂ ನನ್ನ ಮಗಂಗೂ ವಾಡ್ದು ಗಂಡು ಮಗ ಕಿತ್ಕೊಂಡು ಹೋಗ್ಬಿಟ್ಟ. 4 ವರ್ಷದಿಂದ ಬರಲೇ ಇಲ್ಲ. ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ ಅಂತ ಕಾಯ್ದು ಇಲ್ಲಿಗೆ 6 ತಿಂಗಳಾಗಿ ಹೋದ ಶ್ರಾವಣದಲ್ಲಿ
ಅವ್ರೊತ್ತಿಗೆ ಹಿಡ್ದು ಈಚೆಗೆ ಎಳೆದ್ಬಿಟ್ಲು ನನ್ನ ಮಗಳನ್ನ. ಅವಳು ಗಂಡ ಒಂದು ದಿವಸನೂ ಫೋನ್ ಎತ್ತಲಿಲ್ಲ. ನನ್ನ ಮಗಳು ದಿವಸ ಮಾಡೋಳು. ಮೊನ್ನೆ ದಿವಸ ಎತ್ತಿದ್ನಂತೆ ಸ್ವಾಮಿ. ಆಗ ಸರಿ ನಾನು ಸತ್ತೋಗ್ತೀನಿ, ನನ್ನ ಮಗನ ಕೈಲಿ ಒಂದು ಮುತ್ತಿಕ್ಸ್ರಿ ಅಂತ ಹೇಳಿಳಂತೆ. ಆಮೇಲೆ ನಾನು ಹೆಂಗೆ ನನ್ನ ಮಗನ ಕೊಡಲ್ಲ ನಿನಗೆ, ನೀನು ಬೇಡ ಅಂತ ಹೇಳ್ದೆ ಸ್ವಾಮಿ. ಅವನು ನನಗೆ ನ್ಯಾಯ ಕೊಡಿಸಿ, ಇಲ್ಲದ ಮಗ ಐತೆ, ಅಲ್ಲದ ಮಗ ಐತೆ. ತಿರುಮಲ ಚೌಟ್ರಿಗೆ 1.5 ಲಕ್ಷ ಕಟ್ಟಿ ಮದುವೆ ಮಾಡಿದ್ದೆ. ನನ್ನ ಗಂಡ ಕಾಲು ಕೈ 2 ಮುರಿದೋಗ್ಯವೆ. ಅಂದಳು ಮದುವೆ ಮಾಡ್ಕೊಂಡು ಕೊಟ್ಟೆ. ಚೆನ್ನಾಗಿ ನೋಡ್ಕೊಂತಾನೆ ಅಂತಾನ. 3 ತಿಂಗಳು ಚೆನ್ನಾಗಿ ನೋಡ್ಕೊಂಡಿತ್ತು. 3 ತಿಂಗಳ ಮೇಲೆ ಯಾವತ್ತೂ ನೋಡ್ಕೊಂಡಿಲ್ಲ. ಒಂದು ಗಂಡು ಒಂದು ಹೆಣ್ಣು ಸ್ವಾಮಿ. 6 ವರ್ಷದನು ಹಬ್ಬ. 4 ವರ್ಷ ಇದಕ್ಕೆ ಬಿದ್ದಿರೋಳು ಮಗಳು. ಬಿಟ್ಟು ಬಿಟ್ಲು ಸ್ವಾಮಿ. ಬಿಟ್ಲು ಇನ್ನು ಮೇಣ ಹಾಕ್ಯಂಬಿಟ್ಟಳು. ನಂಗೆ ಗಂಡ ಫೋನ್ ಎತ್ತಲಿಲ್ಲ, ನನ್ನ ಕರ್ಕೊಂಡೋಗಿ ಬಿಡಲ್ಲ. ಅಲ್ಲಿ ಹೋದ್ರೆ ರೂಪಕ್ಕ ಈಚೆಗೆ ಎಳಿತಾಳೆ. ನಾನಿನ್ನ ಅವ್ರ ನಾದಿನಿ ಮಗಳು ಎಲ್ಲ ಈಚೆಗೆ ಎಳಿತಾರೆ. ನೀನು ಒಳಗೆ ಬರಬೇಡ ಕಣ್ಣಲ್ಲೇ. ಅದಕ್ಕೆ ಸತ್ತೋಗ್ಬಿಟ್ಲು ಸ್ವಾಮಿ. ಹನುಮಂತರಾಜು ತಹಸೀಲ್ದಾರ್ ಡ್ರೈವರ, ದೊಡ್ಡಬಳ್ಳಾಪುರದಾಗ ಕೆಲಸ ಮಾಡ್ತಾನೆ. ಇಷ್ಟೇ ಸ್ವಾಮಿ. ಮಂಗಳಮ್ಮ, ಕಲಾ. ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯ್ತು ಅನ್ನೋ ಗಾದೆ ಮಾತಿನಂತೆ ಗಂಡ ಹೆಂಡತಿ ಜಗಳದಿಂದ ಏನೂ ಅರಿಯದ ಮಕ್ಕಳು ಈಗ ತಬ್ಬಲಿಯಾಗಿದ್ದಾವೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಕೂತು ಮಾತನಾಡಿದ್ರೆ ಬಗೆಹರಿಯದ ಸಮಸ್ಯೆನೇ ಇಲ್ಲ. ಆದರೆ ಗಂಡ ಹೆಂಡತಿ ಕೂತು ಮಾತನಾಡಿ ಮನಸ್ತಾಪ ಕಡಿಮೆ ಮಾಡಿಕೊಂಡಿದ್ರೆ ಸುಂದರ ಸಂಸಾರ ಅವ್ರದ್ದಾಗ್ತಿತ್ತು. ಆದರೆ ವಿಧಿ ಮುಂದೆ ನಾವ್ಯಾರೋ ಅನ್ನುವಂತಾಗಿದ್ದು ಮಾತ್ರ ದುರಂತವೇ ಸರಿ. ಸದ್ಯ ಈ ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.